ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ. ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ಮಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿ. ಲಂಸಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮನ್ನು ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನು ತಿಂದಿದೆ. ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗುತ್ತೆ. ಆ ಸ್ಟಾಕ್ಸ್ಗಳು ತುಂಬ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡ್ಬೋದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ. ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು. ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತು ಸ್ಟಾಕ್ಸ್ಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ. ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ಮಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿ. ಲಂಸಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು
ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ, ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮ್ ಅನ್ನ ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದ್ರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನ ತಿಂದಿದೆ, ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗತ್ತೆ. ಆ ಸ್ಟಾಕ್ಸ್ಗಳು ತುಂಬಾ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡ್ಬೋದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದಷ್ಟು ಕೂಡ ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ. ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ, ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು. ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತು ಸ್ಟಾಕ್ಸ್ಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಷೇರುಪೇಟೆಗೆ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ. ಹಾಗೂ ಆಲ್ರೆಡಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇಂಡಿಯನ್ ಮಾರ್ಕೆಟ್ ಇದ್ದಿದ್ದರಿಂದ ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಕಂಡಿಲ್ಲ. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ನೋಡೋದಾದರೆ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ 2 ವರ್ಷದಲ್ಲಿ ನೋಡಿದ್ದೀವಿ. ಹಾಗೂ ಈ ಥರ ಯುದ್ಧ ಬಂದಾಗ ಬರೀ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು, ಅಂದರೆ ಅಟ್ಲೀಸ್ಟ್ ನಾನು ಇವತ್ತಿಂದ ಇನ್ನೊಂದು 3 ವರ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿರೋರು ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ದೊಡ್ಡ ಕಂಪನಿಗಳಿರುತ್ತೆ ಅಂತಹ ಕ್ಷೇತ್ರದ ಶೇರ್ಗಳನ್ನು, ಅಂತಹ ಕ್ಷೇತ್ರದಲ್ಲಿರುವಂತಹ ಒಳ್ಳೆ ಕಂಪನಿಗಳ ಶೇರ್ಗಳು ನಿಮಗೆ ಕಡಿಮೆ ರೇಟಲ್ಲಿ ಖಂಡಿತವಾಗ್ಲೂ ಇವಾಗ ಸಿಗೋದ್ರಿಂದ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನೋಡೋರು ಮಾತ್ರ ಇಂಥ ಸಮಯದಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡಿ. ಎಲ್ಲ ದುಡ್ಡನ್ನು ಒಟ್ಟಿಗೆ ಹೂಡಿಕೆ ಲಂಸಮ್ಮಲ್ಲಿ ಮಾಡಬೇಡಿ. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿಕೊಂಡು ಪ್ರತಿಯೊಂದು ಇಳಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿ. ಲಂಸಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡಿ. ಹಾಗೂ ಶಾರ್ಟ್ ಟರ್ಮ್ ನೋಡೋ ಬದಲು ಲಾಂಗ್ ಟರ್ಮನ್ನು ಖಂಡಿತವಾಗ್ಲೂ ನೋಡಿ. ಹಾಗೂ ಸೆಕ್ಟಾರ್ಸ್ಗಳನ್ನು ತಾವು ನೋಡೋದಾದರೆ ಎಸ್ಪೆಷಲಿ ಫಾರ್ಮಾಸಿಟಿಕಲ್ ಸೆಕ್ಟಾರ್ಸ್ಗಳಾಗಿರ್ಬೋದು, ಹಾಗೂ ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟಾರ್ಗಳಾಗಿರ್ಬೋದು, ಹಾಗೂ ಅದರಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು. ನಾನು ಇವಾಗ ಹೇಳ್ದಂಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಅಂದರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದಲ್ಲಿ ಮಾತ್ರ ಹೂಡಿಕೆ ಮಾಡಿ. ಹಾಗೂ IT ಸೆಕ್ಟಾರು ಕೂಡ AI ಇಂದ ಭಾರಿ ಹೊಡೆತವನ್ನು ತಿಂದಿದೆ, ಹಾಗೂ ಅವರ ಬಿಸ್ನೆಸ್ಗಳೇ ಡಿಸ್ರಪ್ಟ್ ಆಗ್ತಿರೋದ್ರಿಂದ ಈ IT ಕ್ಷೇತ್ರವನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಉತ್ತಮ ಆಗುತ್ತೆ. ಆ ಸ್ಟಾಕ್ಸ್ಗಳು ತುಂಬ ಬಿದ್ದಿದೆ, ನಾನು ಖರೀದಿ ಮಾಡಿಬಿಡ್ತೀನಿ ಅನ್ನೋ ಬದಲು AI ಕ್ಲಾರಿಟಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಕ್ಲಾರಿಟಿ ಬಂದಾದ ನಂತರ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಸಿಕ್ಕಿದಾಗ ನಂತರ IT ಕ್ಷೇತ್ರದ ಶೇರ್ಗಳನ್ನು ನೋಡ್ಬೋದು, ಇಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆದಷ್ಟು ಕೂಡ
ಈ ಅಪ್ಸ್ಟ್ರೀಮ್ ಕಂಪನೀಸ್ಗಳು ಅಂತ ಕರಿತೀವಿ. ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ONGC ಆಗಿರ್ಬೋದು, ಕಚ್ಚಾ ತೈಲ ಮೇಲೋದಷ್ಟು ಕೂಡ ಇವ್ರಿಗೆ ಬೆನಿಫಿಟ್ ಕೊಡುತ್ತೆ. ಈ ಥರ ಶೇರ್ಸ್ಗಳು ಉತ್ತಮ ಆದರೆ ಕಚ್ಚಾ ತೈಲ ಮೇಲೋದಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, IOC ಇವ್ರಿಗೆ ಕಚ್ಚಾ ತೈಲ ಜಾಸ್ತಿ ಆದಷ್ಟು ಕೂಡ ಆ ಶೇರ್ಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಕಡೆ ಕಚ್ಚಾ ತೈಲ ಆದರೆ ಮತ್ತೊಂದು ಕಡೆ ಎಸ್ಪೆಷಲಿ ಮೆಟಲ್ಸ್ ಕ್ಷೇತ್ರದ ಶೇರ್ಗಳಲ್ಲಿ ಆಯ್ಕೆ ಮಾಡಿ ಹೂಡಿಕೆ ಮಾಡ್ಬೋದು. ಒಂದು ಕಡೆ ಗೋಲ್ಡ್ ಸಿಲ್ವರ್ ಆಲ್ರೆಡಿ ರಿಟರ್ನ್ಸ್ಗಳನ್ನು ಕೊಟ್ಟಿದ್ರೆ ಮತ್ತೊಂದು ಕಡೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇಂಥ ಕ್ಷೇತ್ರದ ಶೇರ್ಗಳನ್ನು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಹಿಂದೂಸ್ತಾನ್ ಕಾಪರ್ ಆಗಿರ್ಬೋದು, ಅದೇ ರೀತಿ ಅಲ್ಯೂಮಿನಿಯಮಲ್ಲಿ ಎಸ್ಪೆಷಲಿ ವೇದಾಂತ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ ಆಗಿರ್ಬೋದು, ಈ ಥರ ಕಾಪರ್ ಮತ್ತು ಅಲ್ಯೂಮಿನಿಯಂ ಕ್ಷೇತ್ರದ ಶೇರ್ಸ್ಗಳಲ್ಲೂ ಕೂಡ ಎಸ್ಪೆಷಲಿ ಮೆಟಲ್ಸಲ್ಲಿ ನಾವು ಏರಿಕೆಯನ್ನು ನೋಡ್ಬೋದು. ಸೊ ಹಾಗಾಗಿ ಇಂತಹ ಸೆಕ್ಟಾರ್ಸ್ ಮತ್ತು ಸ್ಟಾಕ್ಸ್ಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ.